ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮತ್ತೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಿಂದ ಈಗಾಗಲೇ ಸಿದ್ದರಾಮಯ್ಯನವರು ಬಂದಿದ್ದಾರೆ. ತುರ್ತು ಸಭೆಗೆ ಸಿಎಸ್ ಶಾಲಿನಿ ರಜನೀಶ್ ಅವರಿಗೂ ಕೂಡ ಬುಲಾವ್ ಬಂದಿರೋದು, ಅವರನ್ನು ಕೂಡ ಬರುವಂತೆ ಹೇಳಿದಾರಂತೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ನಿನ್ನೆಯೂ ಕೂಡ ಸಭೆ ಮಾಡಿದ್ರು ಮುಖ್ಯಮಂತ್ರಿಗಳು. ಸಭೆ ನಡೆದ ನಂತರ ಅವರು ಮೈಸೂರಿಗೆ ಹೋಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸಭೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನೆಲ್ಲ ಚರ್ಚೆ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಎಸ್ ರಾಮ್, ಈಗಲೇ ಈ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭವಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸಿಎಂ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು. ಅದರ ಜೊತೆಗೆ ಕಾನೂನು ಮತ್ತು ಸಂಸದೀಯ ಸಚಿವರಂತ ಎಚ್.ಕೆ. ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ಜಿ. ಪರಮೇಶ್ವರ್ ಅವರು ಕೂಡ ಈಗಾಗಲೇ ವಿಧಾನಸೌಧದಲ್ಲಿ DGIG ಆಗಿರುವಂತಹ ಸಲೀಂ ಅವ್ರ ಜೊತೆ ಸಾಕಷ್ಟು ಮಾಹಿತಿಯನ್ನ ಪಡೆದಿರುವಂತದ್ದು. ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡು ಇವಾಗ ಸಿಎಂ ಕಾವೇರಿ ನಿವಾಸಕ್ಕೆ ಹೋಮ್ ಮಿನಿಸ್ಟರ್ ಜಿ. ಪರಮೇಶ್ವರ್ ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಆಗಮಿಸುವಂತ ಸಾಧ್ಯತೆ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಮನೆಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆರಂಭವಾಗುವಂತದ್ದು. ಯಾಕಂತಂದ್ರೆ ಸಿಎಂ ನಾಳೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಬುಲಾವ್ ಬಂದಿದೆ. ಹೈಕಮಾಂಡ್ ನಾಯಕರ ಕರೆಯ ಮೇರೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿರೋದ್ರಿಂದ ಈಗ ನಡೆಯುವಂತ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇರುವಂತದ್ದು. RCB ಅಭಿಮಾನಿಗಳ ಸಾವು ಒಂದ್ ಕಡೆ ಆದ್ರೆ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ರಾಜಕೀಯವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಏನೆಲ್ಲ ಕ್ರಮಗಳನ್ನ ಜರುಗಿಸಿದ್ದಾರೆ, ಯಾವ ರೀತಿ ಕ್ರಮಗಳನ್ನ ಜರುಗಿಸಬೇಕು, ಅದ್ರ ಜೊತೆಗೆ ಕಣ್ಣಾತ್ಮಕ ಹೋರಾಟ ಹೇಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಜೊತೆಗೆ ಈ ಒಂದು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆ ನಡೆಸುವಂತದ್ದು. ಈ ಒಂದು ಸಭೆಯಲ್ಲಿ ಶಾಲಿನಿ ರಜನೀಶ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ರಾಮ್, ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಈಗಾಗಲೇ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಸಿಎಂ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹೈಕಮಾಂಡ್ ನಾಯಕರು ಈಗಾಗಲೇ ದೆಹಲಿಗೆ ಬರುವಂತೆ ಕರೆಯನ್ನ ನೀಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರ ಒಂದು ಕಾವೇರಿ ನಿವಾಸ ರಾಜಕೀಯ ಒಂದು ಅಲೆಗಳಿಗೆ ಒಂದು ಸಾಕಷ್ಟು ಚರ್ಚೆಗೆ ಒಂದು ಅವಕಾಶವನ್ನ ಮಾಡ್ತಿದೆ. ಅದ್ರ ಜೊತೆಗೆ RCB ಅಭಿಮಾನಿಗಳ ಸಾವಿನ ಹೊಣೆ ಯಾವ ರೀತಿ ಸರ್ಕಾರಕ್ಕೆ ಎಫೆಕ್ಟ್ ತರುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ. DCM DK ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ಇರೋದ್ರಿಂದ ಈ ಒಂದು ಘಟನೆಗಳ ಬಗ್ಗೆ ಅದರ ಜೊತೆಗೆ ಸರ್ಕಾರ ಕಮಿಷನರ್ ದಯಾನಂದ್ ಅವರನ್ನ ಇಟ್ಕೊಂಡು ಸಾಕಷ್ಟು 5-6 ಜನರನ್ನ ಅಮಾನತು ಮಾಡಿದೆ. ಸರ್ಕಾರದ ರಾಜಕೀಯ ಕಾರ್ಯದರ್ಶಿ ಅವರನ್ನು ಕೂಡ ವಜಾಗೊಳಿಸಿದೆ. ಅದರ ಜೊತೆಗೆ DPR ನ ಸತ್ಯವತಿ ಅವರ ಒಂದು ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ನೋಟಿಸ್ ಅನ್ನ ನೀಡಿರೋದ್ರಿಂದ ಎಲ್ಲ ಅಂಶಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ಇವತ್ತು ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡು ನಾಳೆ ದೆಹಲಿ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯ ಕೈಗೊಳ್ಳುತ್ತಿದ್ದಾರೆ. ಅದರ ಜೊತೆಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಯಾವ ರೀತಿ RCB ಪ್ರಕರಣ ಆಯ್ತು, ಆ ಘಟನೆಗೆ ಕಾರಣ ಆಗಿರುವಂತದ್ದು ಏನು, ಯಾವ ರೀತಿ ನಿರ್ಲಕ್ಷ್ಯ ಆಗಿದೆ ಅನ್ನುವ ಎಲ್ಲ ಮಾಹಿತಿಯನ್ನ ನೀಡಿ ತಮ್ಮ ಒಂದು ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದೆ, ಇನ್ನು ಅಧಿಕಾರಿಗಳನ್ನ ಯಾರಾದ್ರೂ ಅಮಾನತು ಮಾಡಬೇಕಾ, ಸಸ್ಪೆಂಡ್ ಮಾಡ್ಬೇಕಾ ಅಥವಾ ವರ್ಗಾವಣೆಗೊಳಿಸಬೇಕಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಪರಮೇಶ್ವರ್ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈಗ ಸಿಎಂ ನಿವಾಸಕ್ಕೆ ಅವರು ಕೂಡ ಆಗಮಿಸುತ್ತಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭವಾಗುವಂತದ್ದು. ರಾಮ್, ಓಕೆ ದುರ್ಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.